ನಾವೀಗ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿದ್ದೀವಿ. ಇದು ಕೋಟ ಸಮಸ್ಯೆ ಇದೆ, ಕೋಟ್ರಸ್. ಓಕೆ. ಈ ಹುಡುಗರೆಲ್ಲ ಬರ್ತಾರೆ, ಎಲ್ಲ ಇದು ಗಾಂಜಾ ಪಂಜಾರ ಹೊಡಿತಾರೆ ಇಲ್ಲಿ. ಸೊ ಅಲ್ಲೇ ಕಾಣಿಸ್ತಿದೆಯಲ್ಲ, ಅಲ್ಲೂ ಇರ್ತಾರೆ. ಸಮ್ಟೈಮ್ಸ್ ಈ ಕಡೆ ಬೇಕ್ರಿ ಇದೆ ಸ್ವಲ್ಪ, ಅಲ್ಲೂ ಅಷ್ಟೇನೆ. ಇದಕ್ಕೆ ಮೊದಲ ಹೆಸರು ಮಾರಪ್ಪನಪಾಳ್ಯ ವಾರ್ಡ್ ಅಂತ ಇತ್ತು. ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮರಣಾರ್ಥವಾಗಿ ಈ ವಾರ್ಡ್ಗೆ ಅವರ ಹೆಸರನ್ನು ನೀಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಮತ್ತು ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಬನ್ನಿ ಒಂದೊಂದಾಗಿ ಕೇಳೋಣ. ಇಲ್ಲಿ ಇದೆಲ್ಲ ಮಹಾಲಕ್ಷ್ಮೀಪುರಂ ಸೇರ್ತೈತೆ ಕ್ಷೇತ್ರಕ್ಕೆ. ನಮ್ಮ ಗೋಪಾಲಣ್ಣವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ 40 ವರ್ಷದ ಪೈಪ್ ಇತ್ತು ಇದು, ಅದು ಕಟ್ಕೊಡೋದಂತ ಮೊನ್ನೆ ಪೂಜೆ ಮಾಡಿಬಿಟ್ಟು ಯಾವತ್ತು ಶುಕ್ರವಾರ ಪೂಜೆ ಮಾಡಿ ಆಗಲಿ ಇವತ್ತು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಮಗೇನೇ ಸೌಕರ್ಯ ಆಗಲಿ ಏನೇ ಆಗಲಿ ಎಲ್ಲ ಮಾಡ್ಕೊಂಡು ಕೊಡ್ತಾರೆ. ನಮ್ಮ ಕೌನ್ಸಿಲರ್ ಇಲ್ಲ ಅಂದ್ರೂ ನಮ್ಮ ಗೋಪಾಲಣ್ಣವರು MLA ನಮ್ಗೆ ಏನೇ ತೊಂದರೆ ಆಗಲಿ ಏನೇ ಆಗಲಿ ಮನೆ ಹತ್ರ ಹೋಗಲಿ ತುಂಬ ಸ್ಪಂದನೆ ಮಾಡ್ತಾರೆ. ಪ್ರಾಬ್ಲಮ್ಸ್ ಏನೂ ಇಲ್ಲ ಸರ್, ಪ್ರಾಬ್ಲಮ್ಸ್ ಏನೂ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ, ಅನುಕೂಲ ಇದೆ ಸರ್, ಸಾಕಷ್ಟೇ, ಇನ್ನೇನು ಬೇಡಿ. ಇನ್ನು ಆಗೋದಿದೆ ಸಮಯ, ಸರಿಯಾಗಿ ನೀರು ವ್ಯವಸ್ಥೆ ಇಲ್ಲ, ಮೋರಿಗಳು ವ್ಯವಸ್ಥೆ ಇಲ್ಲ. ಈ ಕಂದಾಯ ಕಟ್ಟೋರು ಈಗ ಬಾ ನಾಳೆ ಬಾ ಅಂತಾರೆ ಕಾರ್ಪೊರೇಷನವರು, ಭಾಳ ತೊಂದರೆ. ನಮ್ಗೆ ಯಾವುದೋ ಒಂದು ಮಾಡಿಕೊಡಲ್ಲ, ಬೇಗ ತಿಂಗಳಾನ್ಗಟ್ಲೆ ಅಣಗಿಸ್ತಾರೆ ಅಷ್ಟೇ ಸರ್. ಎಲ್ಲ ಐತೆ, ಹೇಳ್ಬೋದು ಎಷ್ಟು ಐತೆ, ಹೇಳೋಕ್ಕೆ ಆಗಿಲ್ಲ. ಇವಾಗ ಆಗ್ತಾ ಇರೋದು ದೇವ್ರದಿಂದ ಊರು ಸ್ವಲ್ಪ ಮೂರು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಅವ್ರಿಗೆ ಏನೋ ಗೋಪಾಲಪ್ಪ ಇದರಿಂದ ಈ ಊರು ಸ್ವಲ್ಪ ಇಂಪ್ರೂವ್ ಆಗಿ ಒಳ್ಳೆ ಥರ ನಡೀತಾ ಇದೆ. ಇಲ್ಲೆಲ್ಲ ಗಲೀಜು ಜಾಸ್ತಿ, ಎಲ್ಲ ಒಂದು ಅಷ್ಟು ಕ್ಲೀನ್ ಇಲ್ಲ ನೋಡಿ. ಎಲ್ಲ ಒಂದೊಂದು ಈಗೆಲ್ಲ ಗಲೀಜು ಇದು ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದೆ, ಅದು ರಿಪೇರಿ ಮಾಡ್ತಾವ್ರೆ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿ ಎಲ್ಲ ವ್ಯವಸ್ಥೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಬಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಇಲ್ಲಿ ವ್ಯವಸ್ಥೆ ಗೋಪಾಲಯ ಚೆನ್ನಾಗಿ ಇದು ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ವಾರ್ಡ್ ನಂಬರ್ 37 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳಲ್ಲೊಂದು. GBA ಮರು ವಿಂಗಡಣೆಯ ಬಳಿಕ ಹುಟ್ಟಿದ ನೂತನ ವಾರ್ಡ್ ಸಾಮಾನ್ಯ ವರ್ಗಕ್ಕೆ ಮೀಸಲು. ಈ ಹಿಂದೆ ಇದು ಕೂಡ ಮಾರಪ್ಪನಪಾಳ್ಯ ವಾರ್ಡ್ಗೆ ಸೇರಿದ್ದಾಗಿತ್ತು. 2025ರಲ್ಲಿ GBA ವಾರ್ಡ್ಗಳ ಪುನರ್ ವಿಂಗಡಣೆ ಬಳಿಕ ಜನ್ಮ ತಳೆದ ನೂತನ ವಾರ್ಡ್ಗಳಲ್ಲೊಂದಾಗಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್. ನಂದಿನಿ ಲೇಔಟ್ ಬಡಾವಣೆಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿ ಇರೋದು ಇದೇ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ. ಸಾಮಾನ್ಯ ಮೀಸಲು ವರ್ಗಕ್ಕೆ ಸೇರಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್ ನೂತನವಾಗಿದ್ರು ಸಮಸ್ಯೆಗಳೆಲ್ಲ ಹಳೆಯವೇ ಆಗಿವೆ. ಇಲ್ಲೂ ಕೂಡ ಅದೇ ಕಸ ಮೋರಿ ಸಮಸ್ಯೆ ಎದ್ದು ಕಾಣುವಂತಿದೆ. ನಾವೀಗ ಕಾರ್ಮೆಲ್ ಗಾರ್ಡನ್ ಹೈಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿದ್ದೀವಿ. ಇಲ್ಲೊಂದು ಪಾಳು ಬಿದ್ದಂಥ ಒಂದು ಕಟ್ಟಡ ಇದೆ. ಇಲ್ಲಿ ಸಂಜೆ ಆಯಿತು ಅಂತಂದರೆ ಹುಡುಗರೆಲ್ಲ ಪೋಲಿ ಹುಡುಗರೆಲ್ಲ ಸೇರ್ತಾರೆ, ಇಲ್ಲಿ ಗಾಂಜಾ ಹೊಡಿತಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಇದೆ. ಹಾಗೆಯೇ ಎಲ್ಲೆಂದರಲ್ಲಿ ಕಸ ಮತ್ತು ಇಲ್ಲಿ ಬಿಸಾಕಿ ಹೋಗ್ತಾರೆ, ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ನೋಡೋಣ ಈ ಒಂದು ಪಾಳು ಬಿದ್ದ ಮನೆ ಯಾವ ರೀತಿಯಾಗಿದೆ, ಅಲ್ಲಿ ಯಾವ ರೀತಿಯಾಗಿ ಗಾಂಜಾ ಅಡ್ಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಹುಡುಗರು ಅಂತ ನೋಡುವ. ಏನು ಸಮಸ್ಯೆ ಇದೆ, ಇದು ಕ್ವಾರ್ಟರ್ಸ್ ಒಂಟಿ ಆಗೋದು, ಇದು ನೋಡಿ ಹಿಂಗಾಗೋದಲ್ಲ, ಅದಕ್ಕೆ ಹೇಳ್ತಾರದು. ಅದಕ್ಕೇನು ಎಲ್ಲ ಬಾಕಲ್ಗಳು ಬಿಚ್ಚಿ ಫಜ್ಜಿತಿ ಹುಡುಗರು ಪೋಲಿ ಹುಡುಗರು ಅದು ಹಿಂಗೆ ಸಂಸಾರಗಳು ಇದ್ದಿದ್ದು, ಅದು ಯಾಕೆ ಖಾಲಿ ಮಾಡಿಬಿಟ್ರು, ಅದು ಏನಾಯ್ತು ಗೊತ್ತಿಲ್ಲ. ಹೊಡಿಬೋದು ಅವರು, ಅಲ್ಲ ನಮ್ಮ ಹತ್ರ ಬಂದು ಅದೆಲ್ಲ ನಡೆಯಲ್ಲ. ಒಟ್ಟಿನಲ್ಲಿ ಒಂದೇ ಮಾತು, ಯಾವನು ಕುಡ್ಕೊಂಬಂದ್ರೂ ಇಲ್ಲ, ಗಾಂಜಾ ಹುಡುಗರು ಬಂದರೆ ಇಲ್ಲ. ಇದು ಕೋಟ ಸಮಸ್ಯೆ ಇದೆ, ಕೋಟ್ರಸ್. ಓಕೆ. ಈ ಹುಡುಗರೆಲ್ಲ ಬರ್ತಾರೆ, ಎಲ್ಲ ಇದು ಗಾಂಜಾ ಪಂಜಾರ ಹೊಡಿತಾರೆ ಇಲ್ಲಿ. MLA ಒಳ್ಳೆ ಸೂಪರ್ ಕೆಲಸ ಮಾಡ್ತಾರೆ. ಸುಮಾರು ಒಂದು ವರ್ಷ ಅನಿಸುತ್ತೆ, ಟೈಮಿಂಗ್ ಗೊತ್ತಿಲ್ಲ. ಸೊ ಅಲ್ಲೇ ಕಾಣಿಸ್ತಿದೆಯಲ್ಲ, ಅಲ್ಲೂ ಇರ್ತಾರೆ. ಸಮ್ಟೈಮ್ಸ್ ಈ ಕಡೆ ಬೇಕ್ರಿ ಇದೆ ಸ್ವಲ್ಪ, ಅಲ್ಲೂ ಅಷ್ಟೇನೆ. ಸೊ ನಾನು ನೋಡ್ದಂಗೆ ಮಾತಾಡ್ತಿರ್ತಾರೆ ಸ್ವಲ್ಪ ಜೋರಾಗಿ, ಆ ಥರದ್ದೆಲ್ಲ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಕಸದ ಸಮಸ್ಯೆ, ಕಟ್ಕೊಂಡಿರುವಂಥ ಮೋರಿಗಳಿಂದಾಗಿ ಗಬ್ಬು ವಾಸನೆ ಇದು ಪ್ರಮುಖ ಸಮಸ್ಯೆ. ಇನ್ನು ಕೆಲವೊಂದು ಏರಿಯಾಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಮತ್ತು ಪಾಳು ಬಿದ್ದ ಬಂಗ್ಲೆಗಳಲ್ಲಿ ಇಲ್ಲಿನ ಪುಂಡ ಪೋಖರಿಗಳು ತಮ್ಮ ಗಾಂಜಾ ಅಡ್ಡವನ್ನಾಗಿ ಮಾಡಿಕೊಂಡಿದ್ದಲ್ಲದೇ ಇಲ್ಲಿನ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡುವಂಥ ಪ್ರಕರಣಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ ಅಂತ ಇಲ್ಲಿ ಕೆಲವು ಜನರು ದೂರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ ರಸ್ತೆಗಳು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದ್ರೂ ಕೂಡ ಮೂಲಭೂತ ಸಮಸ್ಯೆಗಳ ಕೊರತೆ ಕೂಡ ಇಲ್ಲಿ ಎದ್ದು ಕಾಣುವಂತಿದೆ. ಇನ್ನಾದರೂ ಕೂಡ ಮುಂಬರುವಂಥ ಕಾರ್ಪೊರೇಟರ್ಗಳು ಯಾರೇ ಆಗಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿರುವಂಥ ಈ ವಾರ್ಡ್ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.